ಕುರಿತಂತೆ ಪರಿಸರಕ್ಕಾಗಿ ನಾವು ಮತ್ತು ರಾಷ್ಟ್ರಭಕ್ತ ಬಳಗದಿಂದ ಈಗ ಆಲ್ರೆಡಿ 3 ಬಾರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೆಪಿಸಿಎಲ್ ಅಧಿಕಾರಿಗಳ ಮುಂದೆ ಸಭೆ ನಡೀತು. ನಾವು ಕೇಳಿದ ಒಂದೇ ಪ್ರಶ್ನೆ, 32 ಪ್ರಶ್ನೆ ಜೊತೆಗೆ ಇನ್ನೊಂದು ಅತಿ ಮುಖ್ಯ ಪ್ರಶ್ನೆಯನ್ನು ಕೇಳಿದ್ವಿ. ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ DPR ಅನ್ನ ಕೊಡಿ ಅಂತೇಳಿ. ಇದುವರೆಗೂ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರದ ಭದ್ರತೆಗೆ ತೊಂದರೆ ಆಗುತ್ತೆ ಅಂತೇಳಿ ಇದುವರೆಗೂ ಅವರು DPR ನ ಕೊಟ್ಟಿರಲ್ಲ. ಇದು ನಮ್ಮ ಒಂದು RTI ಕಾಯ್ದೆ ಏನಿದೆ ಇದರ ನೇರವಾದಂತ ಒಂದು ಉಲ್ಲಂಘನೆ. ಎರಡನೇ ಅಂಶ, ಈ ಹಿಂದಿನ ಜಿಲ್ಲಾಧಿಕಾರಿಗಳೇನಿದ್ರು ಶ್ರೀಯುತ ಗುರುದತ್ ಹೆಗಡೆ ಅವರು ಈ ಯೋಜನೆ ಸಂಬಂಧಪಟ್ಟ ಹಾಗೆ ಒಂದು ಅತಿ ದೊಡ್ಡ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಈಗ ಯಾವುದೇ ಪರಿಸರ ಸಂಬಂಧಪಟ್ಟ ಯೋಜನೆಗಳು ನಡಿಬೇಕಾದ್ರೆ, ಯಾವುದೇ ಒಂದು ಅಭಯಾರಣ್ಯಗಳು ನಡಿಬೇಕಾದ್ರೆ ಅಥವಾ ಯಾವ್ದಾದ್ರು ಅರಣ್ಯ ನಾಶ ಆಗ್ತಿದೆ ಅಂದ್ರೆ ಅಲ್ಲಿ ಸಾರ್ವಜನಿಕ ಅಹವಾಲು ಸಭೆಗಳನ್ನ ನಡೆಸಬೇಕಾಗಿರುತ್ತೆ. ಮಾನ್ಯ ಗುರುದತ್ ಹೆಗಡೆ ಅವರು ಏನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾಗಿದ್ರು, ಈ ಅಹವಾಲು ಸಭೆಯನ್ನ ಆನ್ ಪೇಪರ್ ಅಲ್ಲಿ ನಡೆಸಿ, ಅಹವಾಲು ಸಭೆ ಅಂದ್ರೆ ಅಲ್ಲಿ ಏನಿರುತ್ತೆ, ಅಧಿಕಾರಿಗಳು ಬರ್ತಾರೆ, ಆ ಯೋಜನೆಗೆ ಸಂಬಂಧಪಟ್ಟ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸಂಬಂಧಪಟ್ಟ ಹಾಗೆ KPCL ಅಧಿಕಾರಿಗಳು ಬರಬೇಕು, ಅರಣ್ಯ ಅಧಿಕಾರಿಗಳು ಬರಬೇಕು, ಮೈನ್ಸ್ ಅಂಡ್ ಜಿಯೋಲಜಿಸ್ಟ್ ಅಧಿಕಾರಿಗಳು ಬರಬೇಕು. ಇವ್ರು ಯಾರನ್ನೂ ಕರೀದಲೆ ಸುಮ್ಮನೆ ಕಾಟಾಚಾರಕ್ಕೆ ಗುರುದತ್ ಹೆಗಡೆ ಅವರು ಒಂದು ಸಭೆಯನ್ನ ನಡೆಸಿ ಇಲ್ಲಿ ಯಾವುದೇ ಪರಿಸರದ ಯಾವುದೋ ಅಹವಾಲುಗಳು ಬಂದಿಲ್ಲ ಅಂತೇಳಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಇದು ನಮಗೆ ಮಾಹಿತಿ ಹಕ್ಕಿನ ಕಾಯ್ದೆಯಡಿ ಇದೆಲ್ಲ ಮಾಹಿತಿಗಳು ನಮಗೆ ಬಂದಿದೆ. ಮತ್ತೆ ಇನ್ನೊಂದು, ಈಗಿನ ಜಿಲ್ಲಾಧಿಕಾರಿಗಳು ತುಂಬಾ ಪಾಪ ನಮಗೆ ತುಂಬಾ ಸಹಕಾರವಾಗಿ KPCL ಅಧಿಕಾರಿಗಳನ್ನ ಕರೀತಾ ಇದ್ದಾರೆ, ಸಭೆಗಳನ್ನು ಮಾಡ್ತಾ ಇದ್ದಾರೆ. ನಾವು 3-4 ಸಭೆಗಳನ್ನು ಹೋಗಿದ್ವಿ. ಈಗಾಗಲೇ ಶ್ರೀಪತಿ ಅವರು ಹೇಳಿದಾಗೆ KPCL ಅಧಿಕಾರಿಗಳು ಯಾವುದೇ ಯೋಜನೆ ಸಂಬಂಧಪಟ್ಟಕ್ಕೆ ನಾವು ಕೇಳದಂತ ಯಾವುದೇ ಉತ್ತರಗಳನ್ನು ನೀಡಲಿಕ್ಕೆ ಅಸಮರ್ಥರಾಗಿದ್ದಾರೆ. ನಮ್ಮ ಸಂವಿಧಾನ ಹಕ್ಕು, ಮಾಹಿತಿ ಹಕ್ಕು ಕಾಯ್ದೆ ಕೇಳಿದ್ರು ಉತ್ತರ ಕೊಡ್ತಾ ಇಲ್ಲ. ನಾವು ಸಿಂಪಲ್ ಆಗಿ ಕೇಳಿದಂತ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇಲ್ಲ. 65,000ಕ್ಕೂ ಮಿಗಿಲಾಗಿ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅಬ್ಜೆಕ್ಷನ್ಸ್ಗಳು ಸಾರ್ವಜನಿಕರಿಂದ ರೈಸ್ ಆಗಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಇವರು 65,000 ಅರ್ಜಿಗಳಿಗೆ ಉತ್ತರ ಕೊಡಬೇಕಾದಂತ ಬಾಧ್ಯತೆ KPCL ಮತ್ತೆ ಸರ್ಕಾರಕ್ಕೆ ಇರುತ್ತೆ. ಇವರು ತಮ್ಮ ಬಾಧ್ಯತೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ಪರಿಸರಕ್ಕಾಗಿ ಮತ್ತು ನಮ್ಮ ರಾಷ್ಟ್ರಭಕ್ತ ಬಳಗದಿಂದ ನಾವು ಶಿವಮೊಗ್ಗದಲ್ಲಿರುವಂತಹ ಎಲ್ಲ ಪರಿಸರ ಸಂಘಟನೆಗಳನ್ನ ಒಂದು ಒಗ್ಗೂಡಿಸಿ ಎಲ್ಲ ಸಾರ್ವಜನಿಕರಿಗೆ ಒಂದು ಬೀದಿ ನಾಟಕ ಶರಾವತಿ ಕೊಳ್ಳದಲ್ಲಿ ಏನು ಆಗ್ತಾ ಇದೆ, ಅವ್ಯವಹಿತವಾಗಿ ಪರಿಸರ ನಾಶ ಆಗ್ತಾ ಇದೆ, ಎಲ್ಲ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಒಬ್ಬ ಜಿಲ್ಲಾಧಿಕಾರಿ ಆದಂತ ಒಬ್ಬ IAS ಗ್ರೇಡ್ ಅಧಿಕಾರಿ ತಾವೇ ತಮ್ಮ ಕರ್ತವ್ಯ ಲೋಪವನ್ನು ಎಸಗಿ ಯೋಜನೆಗೆ ಪೂರಕವಾದಂತ ವರದಿಯನ್ನು ಕೊಟ್ಟಿರ್ತೀರಾ. ಈ ಎಲ್ಲದನ್ನು ನಾವು ಮುಂದಿನ ದಿನ ದಾಖಲೆ ಸಮೇತ ತಮ್ಮ ಮುಂದೆ ತರಲಿದ್ದೇವೆ. ಈ ಯೋಜನೆ ವಿರುದ್ಧ ಪರಿಸರಕ್ಕಾಗಿ ನಾವು ಮತ್ತು ರಾಷ್ಟ್ರಭಕ್ತ ಬಳಗದಿಂದ ಬೀದಿ ನಾಟಕಗಳನ್ನ ಮಾಡುವ ಮೂಲಕ ಮತ್ತು ಎಲ್ಲ ಪರಿಸರ ಸಂಘಟನೆಗಳು ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಬರೋ 16ನೇ ತಾರೀಕಿನಂದು, ಏಪ್ರಿಲ್ 16ನೇ ತಾರೀಕಿನಂದು ಇಡೀ ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಾವು ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಬರೋ ದಿನಗಳಲ್ಲಿ ಇದು ಮಾಹಿತಿಯನ್ನು ತಮ್ಮ ಮುಂದೆ ತರ್ತಾ ಇದ್ದೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಈಶ್ವರ.